ನಿಂಗೆ ಯಾರೋ ಪ್ರಪೋಸ್ ಮಾಡಿ ನಿನ್ ಕೈ ಹಿಡ್ಕೊಂಡ ಅಂತ ಅಮರ್ಗೆ ತಡ್ಕೊಳಕ್ಕಾಗದೆ ಅವನ್ ಕೈ ಸುಟ್ಟಿದ್ದ. ನಿನ್ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿರೋನು ನಿನ್ ಮದ್ವೆ ಅಂದ್ರೆ ಸುಮ್ಮನೆ ಇರ್ತಾನ? ಕೈಲಾಶ್ನ ಬಿಟ್ಬಿಡ್ತಾನ? ನಂಗೂ ಅದೇ ಭಯ ಆಗ್ತಿದೆ ಸ್ನೇಹ. ನನ್ನ ಪ್ರೀತಿಲಿ ತನ್ನ ತಾಯಿ ಪ್ರೀತಿ ಕಾಣ್ತಿದ್ದಾನೆ ಅಮರ್. ನನ್ನೇನು ಅನ್ನಲ್ಲ, ಆದ್ರೆ ತಾಳಿ ಕಟ್ಟಿದ್ದಾರೆ ಅಂತ ಕೈಲಾಶ್ ಅವ್ರ ವಿಷಯದಲ್ಲಿ ಏನ್ ಮಾಡ್ತಾನೋ? ನನ್ನ ಸ್ವಂತ ಮಾಡ್ಕೊಳ್ಳೋದಕ್ಕೆ ಮದ್ವೆ ಮಂಟಪದಲ್ಲಿ ಏನ್ ರಾಧ ಅಂತ ಮಾಡ್ತಾನೋ ನೆನೆಸ್ಕೊಂಡ್ರೇನೆ ನನ್ ಕೈ ಕಾಲು ನಡುಗ್ತಾ ಇದೆ ಸ್ನೇಹ. ನಾನೇನ್ ಮಾಡಿದ್ರು ಪರವಾಗಿಲ್ಲ, ಆದ್ರೆ ನನ್ನಿಂದ ಯಾರಿಗೂ ಕಷ್ಟ ಆಗ್ಬಾರ್ದು, ಕೆಟ್ಟ ಹೆಸರು ಬರಬಾರ್ದು. ಅದು ಅಲ್ಲದೆ ನಾನೊಬ್ಬನ ಪ್ರೀತಿಸಿದ್ದೀನಿ ಅಂತ ಅದನ್ನ ಮುಚ್ಚಿಟ್ಟು ಈ ಮದ್ವೆ ಮಾಡ್ಕೋತಿದ್ದೀನಿ ಅಂತ ಗೊತ್ತಾದ್ರೆ ನನ್ನಪ್ಪ ಏನಾಗ್ಬಿಡ್ತಾರೋ? ಅವ್ರಿಗೆ ಮರ್ಯಾದೆ ಹೋದ್ರೆ ಪ್ರಾಣನೇ ಹೋಗೋದಕ್ಕೆ ಸಮಾನ. ಇವಾಗ ಅಮರ್ನ ಹೇಗ್ ತಡೆಯೋದು? ಜಗಳ ನಡಿಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ರಾಧಿಕಾ, ರಾಧಿಕಾ, ರಾಧಿಕಾ! ಮದ್ವೆ ಹೆಣ್ಣು ಎಲ್ಲಿದ್ದಾಳೆ? ಮೇಲಿದ್ದಾಳೆ. ರಾಧಿಕಾ! ರಾಧಿಕಾ, ಅಷ್ಟಕ್ಕೂ ಏನ್ ನಡೀತಾ ಇದೆ ಇಲ್ಲಿ? ಅದು ನಿನ್ನೆ ಕೇಳ್ತಿರೋದು. ಅಷ್ಟಕ್ಕೂ ಏನಿದೆಲ್ಲ? ಆವೇಶ ಪಡ್ಬೇಡ ಅಮರ್, ನಾನು ಹೇಳೋದ್ ಕೇಳು. ಯಾಕೆ ನನಗ್ ನೀನ್ ಮೋಸ ಮಾಡ್ತಿದ್ಯಾ? ನಾನು ನಿನಗ್ ಏನ್ ಹೇಳಿದ್ದೆ? ನಿನ್ ಕೂತ್ಗೆ ನಂದು ಅಂತ ಹೇಳಿದ್ದೆ. ಆ ಕೂತ್ಗೆ ತಾಳಿ ಕಟ್ಟೋ ಹಕ್ಕು ನನಗ್ ಬಿಟ್ಟು ಇನ್ಯಾರಿಗೂ ಇಲ್ಲ ಅಂತ ಹೇಳಿದ್ದೆ. ಈ ಜನ್ಮದಲ್ಲಿ ನಿನಗೋಸ್ಕರ ನಾನು, ನನಗೋಸ್ಕರ ನೀನು ಬಿಟ್ರೆ ನಮ್ಮಿಬ್ರು ಜೀವನದಲ್ಲೂ ಬೇರೆಯವ್ರಿಗೆ ಸ್ಥಾನ ಇಲ್ಲ ಅಂತ ಹೇಳಿದ್ದೆ. ಮತ್ತೆ ನನ್ ಪಕ್ಕದಲ್ಲಿ ಈ ತರ ಮದ್ವೆ ಸೀರೆಲಿ ಹಸೆ ಮನೆಯಲ್ಲಿ ಹೆಣ್ಣ ಕೂತ್ಕೋಬೇಕಿರೋ ನೀನು ಯಾಕೆ ಯಾಕೆ ಬೇರೆ ಯಾರ ಕೈಲೋ ತಾಳಿ ಕಟ್ಸ್ಕೊಳಕ್ಕೆ ಸಿದ್ಧ ಆಗ್ತಿದ್ಯಾ? ಯಾಕೆ ನನ್ನ ಪ್ರೀತಿಗೆ ಮೋಸ ಮಾಡ್ತಿದ್ಯಾ? ಅಮರ್ ಅಮರ್, ಪ್ಲೀಸ್ ಆವೇಶ ಪಡ್ಬೇಡ. ನಾನು ಯಾಕೆ ಮದ್ವೆ ಮಾಡ್ಕೋತಿದ್ದೀನಿ ಅಂತ ನಿನಗೆ ಎಲ್ಲ ಹೇಳ್ತೀನಿ. ಸ್ವಲ್ಪ ಕೂಲಾಗಿ ಕೇಳು ಅಮರ್. ಏನ್ ಕೂಲಾಗಿ ಕೇಳೋದು? ಹಾ, ರಾಧಿಕಾ, ನನ್ ಪ್ರಾಣ ಹೋಗ್ತಿದೆ ಇಲ್ಲಿ. ನನ್ನ ಹೃದಯನ ಯಾರೋ ಕೈಯಲ್ಲಿ ಹಿಡ್ಕೊಂಡು ಹಿಂಡುತ್ತಿರೋ ಅಷ್ಟು ಬಾಧೆ ಆಗ್ತಿದೆ. ಏ ನಿನ್ನ
ಪ್ರಾಣದ ತರ ಪ್ರೀತಿ ಮಾಡ್ದೆ. ನೀನೇ ನನ್ನ ಲೋಕ ಅನ್ಕೊಂಡೆ. ಅಷ್ಟಕ್ಕೂ ನಾನು ನಿಂಗೆ ಏನ್ ಅನ್ಯಾಯ ಮಾಡಿದೆ ಅಂತ ನನಗಿಂತ ದ್ರೋಹ ಮಾಡ್ತಿದ್ಯಾ? ಯಾಕೆ? ಓ, ಇದೇ ಪ್ರೀತಿನ ಮದ್ವೆ ಆದ್ಮೇಲೆ ನಾನು ನಿಂಗೆ ತೋರ್ಸಲ್ಲ ಅಂತ ಭಯ ಪಡ್ತಿದ್ಯಾ? ಹೇಳು. ನಮ್ಸಿ ನನ್ ಯಾಕಿಂತ ಹುಚ್ಚಿನನ್ನಾಗ್ ಮಾಡ್ದೆ? ಅಮರ್, ಪ್ಲೀಸ್ ಹಾಗೆಲ್ಲ ಅನ್ಬೇಡ ಅಮರ್. ದಯವಿಟ್ಟು ಅರ್ಥ ಮಾಡ್ಕೋ. ಕೇವಲ ನಮ್ಮ ಅಪ್ಪಂಗೋಸ್ಕರನೇ ನಾನು ನೀ ಮದ್ವೆ ಮಾಡ್ಕೋತಿದ್ದೀನಿ. ಅಯ್ಯೋ, ನಿಮ್ಮಪ್ಪನ್ ಕನ್ವಿನ್ಸ್ ಮಾಡ್ತೀನಿ ಅಂತ ನಿನಗ್ ಮಾತು ಕೊಟ್ಟಿದ್ದೆ ತಾನೇ? ಅದು ಸ್ವಲ್ಪ ತಡ ಆಗಿದ್ದಕ್ಕೆ ನಿಮ್ಮಪ್ಪ ನೋಡಿರೋ ಸಂಬಂಧನ ಒಪ್ಕೊಂಬಿಟ್ಯಾ? ಒಪ್ಕೊಂಬಿಡ್ತೀಯಾ? ಅದನ್ನೆಲ್ಲ ಮಾಡೋ ಬದಲು, ಅಪ್ಪ ನಾನು ಅಮರ್ ಅನ್ನೋ ಹುಡುಗನ್ ಪ್ರೀತಿಸ್ತಿದ್ದೀನಿ, ಅಮರ್ನೇ ಮದ್ವೆ ಮಾಡ್ಕೋತೀನಿ ಅಂತ ಹೇಳ್ಬೋದಿತ್ತಲ್ವಾ? ಪ್ಲೀಸ್. ಇನ್ಮೇಲ್ ಮಾತಾಡಿ ಪ್ರಯೋಜನ ಇಲ್ಲ. ನೀನು ನನ್ಗೆ ಸ್ವಂತ. ಇವಾಗ್ಲೇ ನಾವು ಮದ್ವೆ ಮಾಡ್ಕೊಳ್ಳೋಣ. ನಡಿ, ಬಾ. ಅಮರ್, ಅಮರ್ ಪ್ಲೀಸ್, ನಾನು ಹೇಳೋದು ಕೇಳು. ನಾನು ಹೇಳೋದು ಕೇಳಿದ್ಮೇಲೆ ಏನ್ ಬೇಕಾದ್ರೂ ಡಿಸಿಷನ್ ತಗೋ ಪ್ಲೀಸ್. ಇನ್ಮೇಲಿಂದ ನಿನ್ ಮಾತ್ ಕೇಳೋ ಪ್ರಶ್ನೆನೇ ಇಲ್ಲ. ಪ್ಲೀಸ್ ಅಮರ್. ನಿನ್ ಕುತ್ತಿಗೆ ತಾಳಿ ಕಟ್ಟೋದೆ ನಾನ್ ತಗೊಂಡಿರೋ ಫೈನಲ್ ಡಿಸಿಷನ್. ನಡಿ. ಅಮರ್ ಪ್ಲೀಸ್ ಅಮರ್. ಹೇ, ಯಾರೋ ನೀನು? ನಿಂತ್ಕೋ. ರಾಧಿಕಾ, ಯಾರೋ ನೀನು? ನನ್ ಮಗಳು ಕೈ ಬಿಡು. ನಿಮ್ ಮಗಳು ಕೈ ಹಿಡ್ಕೊಂಡು ಜೀವನ ಪೂರ್ತಿ ನಡಿಬೇಕಿರೋನು ನಾನೇ. ನಿಮ್ ಮಗಳನ್ನ ಪ್ರೀತಿಸಿರೋನು. ಏನೋ ಬೊಗಳ್ತಿದ್ಯಾ? ಮರ್ಯಾದೆಯಿಂದ ನನ್ ಮಗಳು ಕೈ ಬಿಡು. ಆ ಮರ್ಯಾದೆನ ನೀವೇ ಕಾಪಾಡ್ಕೊಂಡು ಈ ಕಡೆ ಬನ್ನಿ. ಅಮರ್, ನಿನ್ ಕಾಲಕ್ ಬೀಳ್ತೀನಿ. ಪ್ಲೀಸ್ ಬಿಡು ಅಮರ್, ಪ್ಲೀಸ್. ಈ ಭೂಮಿ ಮೇಲೆ ನನ್ನ ಉಸಿರು ನಿಂತ ಮೇಲೇನೆ ನಾನ್ ನಿನ್ನ ಬಿಡೋದು. ಹೇಯ್, ಬಾಯಿ ಬಂದಂಗ್ ಮಾತಾಡ್ದೆ ಇಲ್ಲಿಂದ ಹೊರಟೋಗು. ಮೊದ್ಲು ನನ್ ಮಗಳನ್ನ ಬಿಡು. ಪ್ಲೀಸ್ ಬಿಡು ಅಮರ್. ರಾಧಿಕಾ, ನನ್ ಸಹನೆಗೆ ಪರೀಕ್ಷೆ ಒಡ್ಬೇಡಿ, ಪಕ್ಕಕ್ ಸರಿರಿ. ಯಾಕೋ ನಮ್ಮ ಅಕ್ಕನ ಕೈ ಹಿಡ್ಕೊಂಡು ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಬಿಡು. ಅಮರ್ ಪ್ಲೀಸ್ ಅಮರ್, ಅಮರ್, ಅಮರ್ ಏನ್ ಮಾಡ್ತಿದ್ಯಾ? ಬಿಡು. ಬಿಡ್ತೀಯಾ ಇಲ್ವಾ ಈಗ? ಬಿಡು, ನಿನ್ಗೆ ಹೇಳ್ತಿರೋದು ಬಿಡು. ನಿನ್ಗೆ ಹೇಳ್ತಿರೋದು ಬಿಡು. ಪ್ಲೀಸ್ ಅಮರ್, ಬಿಡು. ಏನ್ ಮಾಡ್ತಾ ಇದ್ದೆ ನೀನು? ಎತ್ತು ಕೆಲ್ದು. ಏನಾಯ್ತೆ? ಯಾಕಂಗ್ ಕಿರ್ಚ್ದೆ? ಅಮರ್ ಇಲ್ಲಿಗೆ ಬಂದು
ಬಲವಂತವಾಗಿ ನನ್ನ ಕುತ್ತಿಗೆ ತಾಳಿ ಕಟ್ಟಿದ ಥರ ಕನಸ್ಬಿತ್ತು. ಅಮರ್ ಬರ್ತಿದ್ದಾನೆ ಅನ್ನೋ ಭಯ ನಿನ್ ಬೆನ್ ಹತ್ತಿರೋದ್ರಿಂದ ಹಾಗ್ ಕನ್ಸ್ ಬಿದ್ದಿದೆ. ಟೆನ್ಷನ್ ಮಾಡ್ಕೋಬೇಡ ರಾಧಿಕಾ. ಅವನ್ ಬಂದ್ರು ಜಗಳ ಮಾಡ್ದಿರೋ ಥರ ನಾನ್ ನೋಡ್ಕೋತೀನಿ ರಾಧಿಕಾ. ಏನು ಬೇಡ, ಎಷ್ಟ್ ಜನ ಹೇಳಿದ್ರು ಅಮರ್ ಕೇಳಿಸ್ಕೊತಾನೆ ಅನ್ನೋ ನಂಬಿಕೆ ನನಗಿಲ್ಲ. ಗುಡ್ ಮಾರ್ನಿಂಗ್ ಅಕ್ಕ. ನಡಿ ಅಕ್ಕ, ಮಂಗಳ ಸ್ನಾನಕ್ಕೆ ರೆಡಿ ಆಗು. ಏನ್ ರಾಧಿಕಾ ಇನ್ನೂ ಇಲ್ಲೇ ಇದ್ಯಾ? ಹೊರಗಡೆ ಮಂಗಳ ಸ್ನಾನಕ್ಕೆಲ್ಲ ಸಿದ್ಧವಾಗಿದೆ. ಬೇಗ ಬಾಮ್ಮ, ಎಲ್ರೂ ಕಾಯ್ತಿದ್ದಾರೆ. ನಡಿ, ಅಕ್ಕನ್ ಕರ್ಕೊಂಡ್ ಬಾ. ನಡಿ ಅಕ್ಕ, ಅಪ್ಪ ವೇಟ್ ಮಾಡ್ತಿದ್ದಾರೆ, ಬೇಗ ಬಂದ್ಬಿಡು. ರಾತ್ರಿನೇ ಹೊರಟಿದ್ದಾನೆ ಅಂದ್ರೆ ಯಾವ ಕ್ಷಣದಲ್ಲಾದ್ರೂ ಇಲ್ಲಿಗೆ ಬರ್ಬಹುದು. ಅಮರ್ ಇಲ್ಲಿಗೆ ಬಂದು ಜಗಳ ಮಾಡ್ತಾ ಇರೋ ಥರ, ನನ್ನ ಕನಸು ನಿಜ ಆಗದೆ ಇರೋ ಥರ ಮಾಡು ದೇವ್ರೆ. ಇಬ್ರು ತಲೆಗೂ ಎಣ್ಣೆ ಹಚ್ಚಿ ಬೊಟ್ಟಿಟ್ಟು ಅಕ್ಷತೆ ಕಾಳು ಹಾಕಿ ದೃಷ್ಟಿ ತೆಗೆದು ಮಂಗಳಾರತಿ ಮಾಡಿದ್ಮೇಲೆ ಸ್ನಾನ ಶುರು ಮಾಡ್ಬೇಕು. ಅದ್ಕೆ ನೀವೇ ಶುರು ಮಾಡಿ. ಬಂಗಾರದಂತ ಮಕ್ಕಳನ್ನ ಹೆತ್ತು 100 ಕಾಲ ಚೆನ್ನಾಗಿ ಬಾಳಿ. ಮಂಗಳ ಸ್ನಾನ ಕೂಡ ಆಗೋಗ್ತಿದೆ. ಅದಾದ್ಮೇಲೆ ಮದ್ವೆ ಕೂಡ ಆಗೋಗುತ್ತೆ. ಇನ್ಮೇಲೆ ನನ್ನ ಜೀವನಕ್ಕೆ ಮಂಗಳಾರತಿ ಮಾಡಿದ ಹಾಗೇನೆ. ನೀನು ಮನಸ್ಸನ್ನ ಹಾಳು ಮಾಡ್ಕೋಬೇಡ. ಏನ್ ಮಾಡ್ಬೇಕು ಅದೇ ಮಾಡೋಣ. ಯಜಮಾನ್ರೆ, ನಿಮ್ಗೋಸ್ಕರ ಯಾರೋ ಬಂದಿದ್ದಾರೆ, ನಿಮ್ಮನ್ನ ನೋಡ್ಬೇಕಂತೆ. ಯಾರು ಬಂದಿದ್ದಾರೆ? ಯಾಕೆ ಬಂದಿದ್ದಾರೆ? ಏನಮ್ಮ ರಾಧಿಕಾ, ಯಾಕಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ? ಅದು ನನ್ನ ಫ್ರೆಂಡ್ಸ್ ಬರ್ತೀನಿ ಅಂತ ಹೇಳಿದ್ರು ಅತ್ತೆ, ಅದಕ್ಕೆ ಹಾಗೆ ಕೇಳಿದೆ. ಅಕ್ಕ, ಫ್ರೆಂಡ್ಸ್ ಬಂದ್ರೆ ಖುಷಿಯಾಗಿರೋದ್ ಬಿಟ್ಟು ಟೆನ್ಷನ್ ಯಾಕೆ ಮಾಡ್ಕೊಳ್ತೀಯಾ? ಹೆಣ್ಮಕ್ಳಿಗೆ ಮದ್ವೆ ಅಂದ್ರೆ ಎಷ್ಟೇ ಕಂಟ್ರೋಲ್ ಮಾಡ್ಕೊಂಡ್ರು ಯಾವುದೋ ಒಂದು ಮೂಲೆಯಲ್ಲಿ ಟೆನ್ಷನ್ ಇರುತ್ತಲ್ವಾ. ಹ್ಯಾಪಿಯಾಗಿರೋ ಟೈಮಲ್ಲಿ ದುಃಖ, ಸಂತೋಷವಾಗಿರೋ ಟೈಮಲ್ಲಿ ಟೆನ್ಷನ್, ಇದೆಲ್ಲ ಸಹಜನೇ ಅಲ್ವಾ? ಯಾರು ಬಂದಿದ್ದಾರಪ್ಪ? ಯಾರೋ ಮದ್ವೆ ಕೊಬ್ಬರಿ ಉಂಡೆ ಬೇಕಂತ ಹೇಳಿದ್ರಲ್ವಾ, ಅವರೇ ಬಂದಿದ್ದಾರೆ.
ಓ, ನೀವು ಶಾಸ್ತ್ರ ಮುಂದುವರಿಸಿ, ನಾನು ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ರಾಧಿಕಾ ಕುತ್ಕೋ. ಮದ್ವೆಗೆ ಇನ್ನೊಂದು ಗಂಟೆ ಮಾತ್ರನೇ ಟೈಮ್ ಇರೋದು. ಅಷ್ಟರೊಳಗೆ ಅಲ್ಲಿ ಹೋಗಿ ನಾನು ರಾಧಿಕಾನ ಬೇರೆ ಯಾರಿಗೂ ಸ್ವಂತ ಆಗದಿರೋ ಥರ ತಡಿಬೇಕು. ಭಗವಂತ, ನಂಗೆ ಸಹಾಯ ಮಾಡು. ರಾಧಿಕಾ ಜೀವನದಲ್ಲಿ ನನ್ನನ್ನು ಬಿಟ್ಟರೆ ಇನ್ಯಾರೋ ಆ ಜಾಗದಲ್ಲಿ ಇರೋಕ್ ಬಿಡಲ್ಲ. ನನ್ನ ಜೊತೆ ಜೀವನ ಹಂಚ್ಕೊಳ್ಳೋಕೆ ರಾಧಿಕಾ ಬಿಟ್ರೆ ಮತ್ತೆ ಯಾರಿಗೂ ಸ್ಥಾನನೇ ಇಲ್ಲ. ನಾವಿಬ್ರು ಒಬ್ರಿಗೋಸ್ಕರ ಒಬ್ರು ಹುಟ್ಟಿದೀವಿ. ಈ ದೊಡ್ಡೋರು ನಮ್ಮನ್ನು ಹೇಗ್ ಬೇರೆ ಮಾಡ್ತಾರೆ? ನಾನು ಒಪ್ಕೊಳ್ಳಲ್ಲ. ನಾನು ಒಪ್ಕೊಳ್ಳಲ್ಲ. ಎಕ್ಸ್ಕ್ಯೂಸ್ ಮೀ, ಲಕ್ಷ್ಮೀಪುರಕ್ಕೆ ಹೋಗ್ಬೇಕು. ಇಲ್ಲಿಂದ ಎಷ್ಟು ದೂರ? ಸ್ಟ್ರೈಟ್ ಆಗಿ 10 ಕಿಲೋಮೀಟರ್ಸ್ ಹೋಗಿ ಡೆಡ್ ಎಂಡಲ್ಲಿ ಲೆಫ್ಟ್ ತಗೊಂಡ್ರೆ ಲಕ್ಷ್ಮೀಪುರ ಬರುತ್ತೆ. ಓ, ಥ್ಯಾಂಕ್ ಯು. ಹಾಂ. ರಾಧಿಕಾ, ಈ ಥರ ಪರಿಸ್ಥಿತಿ ಯಾರಿಗೂ ಬರಬಾರ್ದೆ. ಮದ್ವೆ ಅಂದ್ರೆ ಹೆಣ್ಮಕ್ಳು ಸಂತೋಷವಾಗಿ ಹಸೆ ಮನೆ ಮೇಲೆ ಕೂತ್ಕೋಬೇಕು. ಈ ಥರ ಗಾಬರಿ ಪಡ್ತಿರ್ಬಾರ್ದು. ಅಕ್ಕ, ನಿನ್ ಫ್ರೆಂಡ್ಸ್ ಬಂದ್ರ ಅಂತ ಎಷ್ಟ್ ಸಲ ಕಿಟಕಿ ಹತ್ರ ಹೋಗಿ ನೋಡ್ತೀಯ ಅಕ್ಕ? ಬಂದವರು ಒಳಗಡೆ ಬರ್ದೇ ಇರ್ತಾರ ಹೇಗೆ? ಮೊದ್ಲು ನೀನ್ ಬಂದು ರೆಡಿ ಆಗಕ್ಕ. ಮುಹೂರ್ತದ ಸಮಯ ಹತ್ರ ಬರ್ತಿದೆ. ಸ್ವಲ್ಪ ಹೊತ್ತು ಸುಮ್ಮನೆ ಕೂರಕ್ಕಾಗಲ್ವಾ? ಅಮರ್ ಬಂದ್ಬಿಡ್ತಾನೇನೋ ಅನ್ನೋ ಟೆನ್ಷನಲ್ಲಿ ಮನಸ್ಸು ವಿಲ ಅಂತ ಒದ್ದಾಡ್ತಾ ಇದೆ. ಹೇಗಮ್ಮ ಕೂತ್ ಜಾಗದಲ್ಲಿ ಕೂತ್ಕೊಳ್ಳಿ? ನನ್ ಟೈಮ್ ಚೆನ್ನಾಗಿದ್ದಿದ್ರೆ ಇವತ್ತು ಮದ್ವೆ ಹೆಣ್ಣಿನ ಸ್ಥಾನದಲ್ಲಿ ನಾನ್ ಇರ್ತಿದ್ದೆ. ಅಪ್ಪ ಬಾಯಿ ಮಾತಲ್ಲಿ ಹೇಳೋದ್ ಬಿಟ್ರೆ ಮದ್ವೆ ನಿಲ್ಸೋಕೆ ಯಾವ ಪ್ರಯತ್ನನೂ ಮಾಡ್ತಾ ಇಲ್ಲ. ನಮಗ್ ಹೇಳ್ದೆ ಇದ್ರು ಅವರು ಅದೇ ಕೆಲ್ಸದಲ್ಲಿದ್ದಾರೆ ಅನ್ಸುತ್ತೆ. ಕಂಗಾಲಾಗ್ಬೇಡ, ಏನೋ ಒಂದ್ ಮಾಡೇ ಮಾಡ್ತಾರೆ.
ನನಗೆ ನನ್ನ ದೃಷ್ಟಿನೇ ತಗಲೋ ಹಾಗಿದೆ ಕಂದ. ನೀನ್ ನನ್ ಸೆರಗೆ ಹಿಡ್ಕೊಂಡು ಅಮ್ಮ ಅಮ್ಮ ಅಂತ ಕರೀತಾ ನನ್ನ ಹಿಂದೆ ಓಡಾಡ್ತಿದ್ದೆ. ನಿನ್ನ ಚಿಕ್ಕ ವಯಸ್ಸಿನ ಜ್ಞಾಪಕಗಳೇ ಇನ್ನು ನನ್ನ ಕಣ್ಮುಂದೆ ಬರ್ತಾ ಇದೆ ಕಂದ.